ಮಂಡ್ಯ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸರ್ವೆ ಮುಕ್ತಾಯಗೊಂಡಿದೆ. ಮಂಡ್ಯ ವಿಧಾನಸಭಾ ವ್ಯಾಪ್ತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸರ್ವೆ ಈಗ ಮುಕ್ತಾಯಗೊಂಡಿರೋದು. ಮಂಡ್ಯ ವಿಧಾನಸಭಾ ವ್ಯಾಪ್ತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಮಧ್ಯೆ ಪ್ರಬಲವಾದಂತ ಪೈಪೋಟಿ. ಈಗ ಕರೆ ಶುರುವಾಗಿದೆ ನಾಗಮಂಗಲ ವಿಧಾನಸಭಾ ವ್ಯಾಪ್ತಿಯಲ್ಲಿ. ಬಹಳಷ್ಟು ಸಂಖ್ಯೆಯಲ್ಲಿ ಕರೆ ಮಾಡ್ತಾ ಇದ್ದಾರೆ. ನಾಗಮಂಗಲದಲ್ಲಿ ಹೇಗಿದೆ ಹಾಗಾದ್ರೆ ಮಂಡ್ಯ ಲೋಕ ಸಮರದ ಟ್ರೆಂಡ್? ನಾಗಮಂಗಲ ಜನರ ಒಲವು ಕಾಂಗ್ರೆಸ್ ಅಭ್ಯರ್ಥಿನ, ಜೆಡಿಎಸ್ ಬಿಜೆಪಿ ಅಭ್ಯರ್ಥಿನ ಅಥವಾ ಪ್ರಬಲ ಪಕ್ಷೇತರ ಅಭ್ಯರ್ಥಿನ? ಕರೆ ಮಾಡಿ ವೋಟ್ ಮಾಡ್ತಾ ಇದ್ದಾರೆ ನಾಗಮಂಗಲದ ಕ್ಷೇತ್ರದ ಜನ, ಮತದಾರ ಪ್ರಭುಗಳು. ಪವರ್ ಟಿವಿಯಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಮೆಗಾ ಸರ್ವೆ. ಕರೆ ಮಾಡಿ ವೋಟ್ ಮಾಡಬಹುದು. ನಮ್ಮ ನಂಬರ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀವಿ. 080692059999 ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಯಾರಾಗಬೇಕು ಈ ಬಾರಿ ಮಂಡ್ಯ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ನಿಮಗೆ ಸಂಸದರು ಇವರಾಗಬೇಕು ಅಂತ ಅನಿಸಿರುತ್ತಲ್ವಾ, ಅದನ್ನ ಕರೆ ಮಾಡಿ ನೀವು ತಿಳಿಸಬಹುದು. ಮಂಡ್ಯ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುತ್ತೆ ಯಾವಾಗಲೂ ಕೂಡ. ಅದರಲ್ಲೂ ಎಲೆಕ್ಷನ್ ಬಂತು ಅಂದ್ರೆ ಕಾವೇರಿ ಬಿಡುತ್ತೆ. ಈಗ ಲೋಕಸಭಾ ಸಮರ ಜೋರಾಗಿದೆ. ಆ ಒಂದು ತಯಾರಿಯನ್ನ ಒಂದು ಮೈತ್ರಿ, ಮತ್ತೊಂದು ಕಡೆ ಕಾಂಗ್ರೆಸ್ ಬಹಳಷ್ಟು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾವೆ. ಈಗ ನಾಗಮಂಗಲದಿಂದ ಪವರ್ ಟಿವಿಗೆ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ತಮ್ಮ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ನಾಗಮಂಗಲದ ಜನ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸಿದ್ವಿ 9:30ರಿಂದ 10:30ರವರೆಗೆ ಮಂಡ್ಯ ಕ್ಷೇತ್ರದ ಜನ ಕರೆ ಮಾಡಿ ತಿಳಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕರೆ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಸಿಂಧೂರ. ಕಾಲ್ ಸೆಂಟರ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿಂಧೂರ, ನಾಗಮಂಗಲದ ಸರ್ವೆ ನಡೀತಾ ಇದೆ, ಹೇಗಿದೆ ಟ್ರೆಂಡ್? ರಾಮ್, ಎಸ್, ಮಾಧ್ಯಮದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪವರ್ ಟಿವಿ ಇಂಥ ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿತ್ತು. ಇದು ಎರಡನೇ ಬಾರಿ. ಯಾಕಂದ್ರೆ ಜನಗಳ ನಾಡಿ ಮಿಡಿತ ಯಾವ ರೀತಿ ಇದೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಕ್ಯುರೇಟ್ ರಿಸಲ್ಟ್ಸ್ ಅನ್ನ ಪವರ್ ಟಿವಿ ಈ ಒಂದು ಚುನಾವಣಾ ಪೂರ್ವ ಸರ್ವೆಯ ಮುಖಾಂತರ ನೀಡಿತ್ತು. ಈ ಬಾರಿ ಕೂಡ ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ 28 ಕ್ಷೇತ್ರಗಳ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಡೆಸೋದಕ್ಕೆ ಪವರ್ ಟಿವಿ ಮುಂದಾಗಿದೆ. ಅದರಂತೆ ಇವತ್ತಿಂದ ಆರಂಭ ಆಗಿದೆ ಈ ಮೆಗಾ ಸರ್ವೆ, ಚುನಾವಣಾ ಪೂರ್ವದ ಮೆಗಾ ಸರ್ವೆ. ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಸರ್ವೆ ನಡೀತಾ ಇದೆ. ಬೆಳಿಗ್ಗೆ 9:30ರಿಂದ 10:00ವರೆಗೂ ಕೂಡ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸರ್ವೆ ನಡೀತು. ಆ ಸರ್ವೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ನೀಡಿ ಆಮೇಲೆ ನಾಗಮಂಗಲ ಕ್ಷೇತ್ರದ ಬಗ್ಗೆ ನಾನು ಮುಂದುವರಿತೀನಿ. ಎಸ್, ಈಗ ಮಂಡ್ಯ ಇಂಡಿಯಾಗೆ ಗೊತ್ತು, ಮಂಡ್ಯದ ಗತ್ತು ಅಂತ ಹೇಳ್ತೀವಿ ನಾವು. ಮಂಡ್ಯದಲ್ಲಿ 3 ಪಕ್ಷ ಅಂದ್ರೆ ಮೈತ್ರಿ ಪಕ್ಷ ಏನಿದೆ, ಬಿಜೆಪಿ ಹಾಗೂ ಜೆಡಿಎಸ್ ಮತ್ತೆ ಕಾಂಗ್ರೆಸ್, ಈ ಮೈತ್ರಿ ಹಾಗೂ ಕಾಂಗ್ರೆಸ್ ಮಧ್ಯೆ ನೆಕ್ ಟು ನೆಕ್ ಫೈಟ್ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಫ್ಕೋರ್ಸ್ ಎಲ್ರಿಗೂ ಗೊತ್ತು ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿ. ಈಗ ಮಂಡ್ಯ ಲೋಕಸಭಾ ವ್ಯಾಪ್ತಿಗೆ ಬರುವಂತಹ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ, ಯಾಕೆಂದ್ರೆ ಅದರ ಸರ್ವೆ ನಡೀತಾ ಇದೆ 10:30ರಿಂದ. ನೀವು ಗಮನಿಸ್ತಾ ಇರಬಹುದು, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಗಳು ಬರ್ತಾ ಇದೆ. ಸೊ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಹೋದ್ರೆ ನಾವು, ಕಳೆದ ಬಾರಿ ಜೆಡಿಎಸ್ ತೆಕ್ಕೆಯಲ್ಲಿದ್ದಂತಹ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನ ತೆಕ್ಕೆಯಲ್ಲಿದೆ. ಚಲುವರಾಯಸ್ವಾಮಿ ಅವರು ಆ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಹೋಗ್ಬೋದು ರಾಮ್, ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನಮ್ಮ ಎಲ್ಲ ಎಕ್ಸಿಕ್ಯೂಟಿವ್ಸ್ಗಳು ಕೂಡ ಕಾಲ್ ಅನ್ನ ರಿಸೀವ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ಸ್ಗಳು ಬರ್ತಾ ಇದೆ. ಕಾಲ್ ಮಾಡಿ ಅವರಿಗೆ ಯಾವ ಪಕ್ಷದಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಪಕ್ಷಕ್ಕೆ ಮತ ಹಾಕಬೇಕು ಅನ್ಕೊಂಡಿದ್ದಾರೆ, ಯಾರಾಗಬೇಕು ಅವರ ಅಭ್ಯರ್ಥಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಇಲ್ಲಿ ನೀಡ್ತಾ ಇದ್ದೀವಿ. ಸೊ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಗಮನಿಸ್ತಾ ಇದ್ರೆ ನೋಡಬಹುದು, ಈ ರೀತಿಯಾದಂತಹ ಒಂದು ಕಾಲ್ಗಳು ಬರ್ತಾ ಇದೆ. ಕಾಲ್ಗಳನ್ನ ರಿಸೀವ್ ಮಾಡ್ತಾರೆ. ಬಂದಾಗ ನಾವಿಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗ್ತೀವಿ ಯಾವ ಪಕ್ಷಕ್ಕೆ ಮತದಾರರು ಇಲ್ಲಿ ಮತವನ್ನ ಹಾಕ್ತಾ ಇದ್ದಾರೆ, ಯಾವ ಪಕ್ಷ ಗೆಲ್ಬೇಕು ಅಂತ ಅವರ ಮನದಲ್ಲಿದೆ, ಜನರ ನಾಡಿ ಮಿಡಿತ ಏನಿದೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಗಳು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಪಾರದರ್ಶಕವಾಗಿ, ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಾವಿಲ್ಲಿ ಈ ಒಂದು ಮೆಗಾ ಸರ್ವೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಣೋತ್, ಲಾಸ್ಟ್ ಟೈಮ್ ಕೂಡ ಸಾಕಷ್ಟು ಪಕ್ಷದ ನಾಯಕರುಗಳಿರಬಹುದು, ಪಕ್ಷದ ಕಾರ್ಯಕರ್ತರಿರಬಹುದು, ಸ್ವತಃ ತಾವೇ ಬಂದು ಇಲ್ಲಿ ನೋಡಿ ಮೆಚ್ಕೊಂಡಿದ್ದಂತಹ ಈ ಮೆಗಾ ಸರ್ವೆ ಮತ್ತೆ ಈಗ ಪವರ್ ಟಿವಿ ಆರಂಭ ಮಾಡಿದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಅಂತಂದಾಗ ಸಾಕಷ್ಟು ಕುತೂಹಲ ಇರುತ್ತೆ. ಸೊ ಈ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲಬೇಕು, ಯಾವ ಪಕ್ಷದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಜನರಿಗೆ ಸಾಕಷ್ಟು ಒಂದು ನಿರೀಕ್ಷೆ ಇರುತ್ತೆ. ನಾವು ಈ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಈ ಡೆವಲಪ್ಮೆಂಟ್ ಆಗಬಹುದು ಅಂತ.
ಸೊ ಈಗ ಕರೆಂಟ್ ಆಗಿ ಚಲುವರಾಯಸ್ವಾಮಿ ಅವರು ಪ್ರತಿನಿಧಿಸ್ತಾ ಇರುವಂತಹ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಏನಿದೆ ಇದು ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬೀಳುತ್ತಾ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರಾದ್ರೂ ಕಂಟೆಸ್ಟ್ ಮಾಡ್ತಾರಾ ಅಥವಾ ಯಾರಾದ್ರೂ ಪ್ರಬಲ ಸ್ವತಂತ್ರ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾರಾ ಅನ್ನುವಂಥ ಬಹಳ ಪ್ರಶ್ನೆ ಇದೆ. ನೀವು ನೋಡ್ತಾ ಇರ್ಬೋದು, 1 ಸೆಕೆಂಡ್ ಕೂಡ ಫ್ರೀ ಇಲ್ಲ ರಾಮ್, ಕಂಪ್ಲೀಟ್ ಆಗಿ ಕಾಲ್ಗಳು ಬರ್ತಾನೆ ಇದೆ. ಸೊ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾರಿದ್ದೀರಿ, ನೀವು ಕೂಡ ಕರೆ ಮಾಡಿ ನಿಮ್ಮ ನೆಚ್ಚಿನ ಅಭ್ಯರ್ಥಿ ಹಾಗೂ ಪಕ್ಷಕ್ಕೆ ಮತ ಹಾಕಿ. ಓಕೆ, ಥ್ಯಾಂಕ್ ಯು ಸಿಂಧೂರ. ಎಸ್, ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾನೆ ಇದ್ದಾವೆ. ಬಹಳಷ್ಟು ನೆಕ್ ಟು ನೆಕ್ ಫೈಟ್ ಇರುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಆದರೆ ಪವರ್ ಟಿವಿ ನಡೆಸ್ತಾ ಇರುವಂಥ ಈ ಸರ್ವೆ ಇದೆಯಲ್ಲ, ಇದು ಜನರ ನಂಬಿಕೆಯನ್ನ ಗಳಿಸಿರುವಂಥ ಸರ್ವೆ. ಹಾಗಾಗಿನೇ ಸಾವಿರಾರು ಸಂಖ್ಯೆಯಲ್ಲಿ ಕರೆಗಳನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನ. ಈಗ 10:30ರಿಂದ 11:30ರವರೆಗೆ ನಾಗಮಂಗಲದ ಜನ ಕರೆ ಮಾಡಿ ವೋಟ್ ಮಾಡ್ತಾ ಇದ್ದಾರೆ. ಇನ್ನೂ ಯಾರ್ಯಾರೆಲ್ಲ ಕರೆ ಮಾಡಿ ವೋಟ್ ಮಾಡಿಲ್ವೋ ಅಥವಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿಲ್ವೋ ಕರೆ ಮಾಡಬಹುದು. ನಿಮಗೂ ಕೂಡ ಅವಕಾಶ ಇದೆ 11:30ರವರೆಗೆ.